ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಿಂದಿನ ಬ್ಲಾಗಲ್ಲೇ ನಾನು ಒಂದರ್ಧ ಕುಚ್ಚು ಕಟ್ಟಿರೋದನ್ನು ಶೇರ್ ಮಾಡಿದೆ. ಇವತ್ತಿನ ಬ್ಲಾಗಲ್ಲಿ ಪೂರ್ತಿ ಡೀಟೇಲಾಗಿ ನಾನು ಎಷ್ಟು ಟೋಟಲಿ 7 ಸ್ಯಾರಿ ನಾನು ಕಟ್ಟಿರೋಂಥದ್ದು 7 ಸ್ಯಾರಿ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಕುಚ್ಚು ರಿಲೇಟೆಡು ತುಂಬಾ ಎನ್ಕ್ವೈರೀಸ್ ಬರ್ತಾಯಿದೆ. ಹೇಗೆ ಆರ್ಡ್ರ್ ಮಾಡೋದು ಮತ್ತು ಡಿಸೈನನ್ನು ನಮಗೆ ವೀಡಿಯೋದಲ್ಲಿ ಶೇರ್ ಮಾಡಿ ಈ ಥರ ಎಲ್ಲ. ಸೊ ಆರ್ಡ್ರು ಅಂದರೆ ಯಾವ ರೀತಿ ನೀವು ಕುಚ್ಚನ್ನು ಕಟ್ಟೋದಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ವಿಶಾಸ್ ಚಾಟ್ ಕಾರ್ನರ್ ಅಂತಲೇ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಬಂದುಬಿಟ್ಟು ನೀವು DM ಮಾಡಿದ್ರೆ ನಾನು ಡೀಟೇಲ್ ಹೇಳ್ತೀನಿ. ಮತ್ತು ನಿಯರೆಸ್ಟ್ ಇರೋದು ಅಷ್ಟೇ ನಾನು ತೊಗೊಳ್ಳೋ ಅಂಥದ್ದು. ನನಗೆ ಸಂಗೂದಕಟ್ಟೆ ನಿಯರ್ ಅರೌಂಡ್ ಇರೋ ಆ ಥರದ್ದು ನಾನು ತೊಗೊಳ್ತೀನಿ. ತುಂಬ ದೂರದ್ದೆಲ್ಲ ಆದರೆ ಯಾವ್ದಾಸ್ ನಾನು ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಮತ್ತು ಇನ್ನು ಕುಚ್ಚು ವೀಡಿಯೋನ ನನಗೆ ಮಾಡಿ ಶೇರ್ ಮಾಡಿ ಪೂರ್ತಿ ವೀಡಿಯೋಗಳನ್ನ ಅಂತ ಹೇಳ್ತಾ ಇದ್ದೀರಾ. ಒಂದು ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅರ್ಜೆಂಟ್ ಇತ್ತು ಆರ್ಡರ್ಸು, ಹಾಗಾಗಿ ನಾನು ಬೇಗ ಅದು ಕಂಪ್ಲೀಟ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ನನ್ನ ಮೊಬೈಲಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ. ನಾನು ರೆಗ್ಯುಲರ್ ಬ್ಲಾಗ್ ಹಾಕೋದ್ರಿಂದ ಬ್ಲಾಗು ಶೂಟ್ ಮಾಡ್ಕೊಳ್ತಾ ಇರ್ತೀನಿ. ಈ ಥರ ವೀಡಿಯೋಗಳನ್ನ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಸ್ವಲ್ಪ ಟೈಮ್ ಕೊಡಿ, ನಾನು ಇದಕ್ಕೊಂದು ಆದಷ್ಟು ಬೇಗ ವೀಡಿಯೋಗಳನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ನಾನು ಮಾಡ್ಕೊಳ್ತೀನಿ. ಸೊ ಅಲ್ಲಿವರೆಗೂ ನನಗೆ ಸ್ವಲ್ಪ ಟೈಮ್ ಕೊಡಿ. ಇವಾಗಿರೋವಂಥ ಆರ್ಡರ್ಸ್ ಎಲ್ಲ ನನಗೆ ಸ್ವಲ್ಪ ಅರ್ಜೆಂಟ್ ಇರೋವಂಥ ಆರ್ಡರ್ಸ್ಗಳೇ ಬೇಗ ಮಾಡಿ ನಾನು ಕೊಡಬೇಕಾಗಿರುತ್ತೆ. ಜೊತೆಗೆ ಮನೆ ಕೆಲಸ ಮತ್ತು ಯೂಟ್ಯೂಬ್ ಬ್ಲಾಗ್ ಇರ್ಬೋದು, ನನ್ನ ಮಗನ ನೋಡ್ಕೊಳ್ಳೋದು, ಅವನು ಓದು, ಈ ಕಡೆ ನನ್ನ ಗಮನ ಹೋಗೋದ್ರಿಂದ ನನಗೆ ಬೇರೆ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಒಂದು ಸಾರಿ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ 2 ಡೇಸ್ ಬೇಕಾಗುತ್ತೆ. ಇನ್ನು ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಹೋದರೆ ಇನ್ನೂ ಆಲ್ಮೋಸ್ಟ್ 3-4 ಡೇಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ ಫ್ಯೂಚರಲ್ಲಿ ಖಂಡಿತ ನಾನು ಆಲ್ರೆಡಿ ಒಂದಷ್ಟು ಡಿಸೈನನ್ನು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಇನ್ನೂ ಹೊಸ ಡಿಸೈನ್ ನಾನು ಯಾವುದೆಲ್ಲ ಟ್ರೈ ಮಾಡಿದ್ದೀನಲ್ಲ ಅದನ್ನು ಕೂಡ ನಾನು ಮುಂದೆ ಬರೋವಂಥ ಬ್ಲಾಗ್ಗಳಲ್ಲಿ ನಾನು ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ನನಗೆ ಕಾಲಾವಕಾಶ ಕೊಡಿ ಅಂತೇಳಿ ಕೇಳ್ಕೊಳ್ತೀನಿ ನಿಮಗೆ. ಇದಿಷ್ಟು 7 ಸ್ಯಾರಿ ನಾನು ಏನು ಡಿಸೈನ್ ಹಾಕಿದೆ ಅದನ್ನೆಲ್ಲ ನಾನು ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಪರ್ಸ್ನಲಾಗಿ ನನಗೆ ಈ ಒಂದು ಡಿಸೈನು ಮತ್ತು ಇದಕ್ಕಿಂತ ಬಿಫೋರ್ ತೋರಿಸಿದಂಥ ಡಿಸೈನ್ ಎರಡು ತುಂಬಾ ಇಷ್ಟ ಆಯಿತು ನನಗೆ. ಸೊ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ ಸ್ಯಾರಿನಲ್ಲೂ. ಡೈರೆಕ್ಟಾಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೀಡಿಯೋದಲ್ಲಿ ನೋಡೋದಕ್ಕಿಂತ. ಸೊ ನಾನು ಇನ್ನು ನೆಕ್ಸ್ಟು 5 ಸ್ಯಾರಿ ನಾನು ಕಂಪ್ಲೀಟ್ ಮಾಡೋದಿದೆ. ಅದು ಕೂಡ ಕಂಪ್ಲೀಟ್ ಆಗಿದ ತಕ್ಷಣ ಅದಕ್ಕೆ ಯಾವ ರೀತಿ ನಾನು ಡಿಸೈನನ್ನು ಅದು 5 ಸ್ಯಾರಿ ನಾನು ಆಲ್ಮೋಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನೇ ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ. ನೆಕ್ಸ್ಟು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಆ ಡಿಸೈನನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನನಗಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೇರವಾಗಿ ನಾನು ನೋಡಿದಾಗ ಕಸ್ಟಮರ್ ಕೂಡ ನನಗೆ ಯಾರು ನನ್ನ ಫ್ರೆಂಡ್ ಕೊಟ್ಟು ಹೋಗಿದ್ರಲ್ಲ ಅವರು ಕೂಡ ತುಂಬಾ ಇಷ್ಟ ಆಯಿತು ನಮಗೆ ಆ ಥರ ಎಲ್ಲ ಹೇಳಿದ್ರು. ಸೊ ನಮಗೆ ನಮ್ಮಂಥವ್ರಿಗೆ ಈ ಥರ ಒಂದು ಆರ್ಡರ್ ಕೊಟ್ಬಿಟ್ಟು ಮತ್ತು ಅದು ನಾವು ಮಾಡಿಕೊಟ್ಟಿರೋವಂಥ ಕೆಲಸ ಚೆನ್ನಾಗಿದೆ ಅಂತ ಅವ್ರು ಅಪ್ರಿಷಿಯೇಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ಅದಾದಮೇಲೆ ನಾನು ಬ್ಲಾಗ್ನ ಮತ್ತೆ ಯಾವಾಗ ಕಂಟಿನ್ಯೂ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ಒಂದು 3-4 ಡೇಸ್ ವ್ಲಾಗ್ನ ಇದ್ರ ಜೊತೆ ನಾನು ಮಿಂಗಲ್ ಮಾಡ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಇದ್ರ ಜೊತೆ. ಸೊ ಅವತ್ತು ಈವ್ನಿಂಗ್ ಮೇ ಬಿ ವೆಡ್ನಸ್ಡೇ ಅಂತ ಅಂದ್ಕೊಳ್ತೀನಿ. ಸ್ಕೂಲಿಂದ ಬಂದ ಜ್ವರ ಬಂದಿತ್ತು ಅವನಿಗೆ. ಸೊ ಬೆಳಿಗ್ಗೆನೇ ಅವನಿಗೆ ಕೋಲ್ಡ್ ಇತ್ತು. ಆ ಕೋಲ್ಡ್ ಎಫೆಕ್ಟಿಗೆ ಈವ್ನಿಂಗ್ ಸ್ವಲ್ಪ ಫೀವರ್ ಥರ ಕಾಣಿಸ್ತಾ ಇತ್ತು. ಸ್ಕೂಲಿಂದ ಬಂದವನೇ ಅವನೇನು ಊಟನೇ ತಿಂದಿರಲಿಲ್ಲ. ಬಾಕ್ಸಲ್ಲಿ ಏನು ತೊಗೊಂಡೋಗಿದ್ದ ಹಾಗೆ ರಿಟರ್ನ್ ತೊಗೊಂಡು ಬಂದಿದ್ದ. ಅಟ್ಲೀಸ್ಟ್ ಬ್ರೆಡ್ಡು ಅದನ್ನಾದರೂ ತಿಂತಾರೆ. ಆ ಥರ ಟೈಮಲ್ಲಿ ಜ್ವರ ಬಂದಿರೋ ಟೈಮಲ್ಲಿ ಈ ಥರ ತಿನ್ನೋದಕ್ಕೆ ನಾನು ತಿಂತೀನಿ, ಬಟ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಓಕೆ, ಅವ್ರಿಗೇನು ಇಷ್ಟ ಆಗುತ್ತೆ ಆ ಟೈಮಲ್ಲಿ ಸ್ವಲ್ಪ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ. ಏನು ತಿಂತಿ ಅಂತ ಕೇಳ್ತಾ ಇದನ್ನು ಕೇಳ್ತಾ ಅಂದ್ಬಿಟ್ಟು ತರಿಸಿ ಕೊಟ್ಟಿದ್ದಂಥದ್ದು. ಸೊ ಅವನು ಅದನ್ನು ಬಂದು ಹೇಳ್ತಾ ಇದ್ದ ನನಗೆ. ಸ್ಕೂಲಲ್ಲಿ ಹಾಫ್ ಡೇನೇ ಹೋಗು ಅಂತ ಹೇಳಿದ್ರಂತೆ ಅವ್ರ ಸರು. ಇಲ್ಲ ನಾನು ಹೋಗೋದಿಲ್ಲ, ನಮ್ಮಮ್ಮ ಬೈತಾರೆ ಅಂತ ಹೇಳಿದ್ನಂತೆ. ಯಾಕೋ ಹಾಗೆ ಹೇಳಿದೆ ಅಂದರೆ ಇದು ಏನಕ್ಕಾಗಿದ್ದು ಅಂತ ಹೇಳಿದ್ರೆ ಅವನು ಚಿಕ್ಕ ಹುಡುಗ ಇದ್ದಾಗ ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಆ ಥರ ಅಂದ್ಕೊಳ್ತೀನಿ. ಸೊ ಸ್ಕೂಲಿಗೆ ರೆಡಿಯಾಗಿ ಹೋಗಿದ್ದ ಅವನು. ರೆಡಿಯಾಗಿ ಹೋದವನು ಅವತ್ತೇನೋ ಅವನಿಗೆ ಮೂಡಿರಲಿಲ್ವೋ ಏನು ಅಂತ ಗೊತ್ತಿಲ್ಲ. ಸ್ಕೂಲಿಗೆ ಹೋಗೋದಕ್ಕೆ ರಜಾ ಹಾಕಬೇಕು ಅನ್ನೋ ಮೂಡಿತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಕೂಲ್ ರೆಡಿಯಾಗಿ ಹೋದವನು ಆ ಡೋರ್ ಹತ್ರ ಇಲ್ಲ ನಾನು ಹೋಗಲ್ಲ ಸ್ಕೂಲಿಗೆ ಅಂತೇಳಿ ಹಠ ಮಾಡ್ಕೊಂಡು ಮನೆಗೆ ಬಂದುಬಿಟ್ಟಿದ್ದ.
ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ ಸ್ಕೂಲ್ಗೆ, ಆ ಥರ ಹಠ ಮಾಡ್ಕೊಂಡು ಮನೆಗೆ ಬಂದಿದ್ದ. ಯಾವತ್ತೂ ಅವನು ಫಸ್ಟು ಡೇಯಿಂದನೂ ಕೂಡ ಆ ಥರ ಅವನು ಹಠ ಮಾಡಿರಲಿಲ್ಲ. ಅವತ್ತಿನ ದಿನ ಮಾತ್ರ ಯಾಕೋ ತುಂಬ ಹಠ ಮಾಡ್ದ ಅಂತೇಳಿ ಹಸ್ಬೆಂಡ್ ರಿಟರ್ನ್ ಕರ್ಕೊಂಡ್ಬಂದ್ಬಿಟ್ಟಿದ್ರು. ನಾನೇನಂದರೆ ಈಗ ರಿಟರ್ನ್ ಕರ್ಕೊಂಡು ಬಂದಾಗ ನಾವು ಹೋಗಲಿ ಬಿಡೋ ಆ ಥರ ಸುಮ್ಮನೆ ಆಗಿಬಿಟ್ರೆ ಆ ಟೈಮಲ್ಲಿ ಅವ್ರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ, ನೆಕ್ಸ್ಟು ಏನಾದರೂ ಹಿಂಗೆ ಸಣ್ಣ ಪುಟ್ಟದಕ್ಕೆಲ್ಲ ರಜಾ ಹಾಕ್ಕೊಂಡು ಕೂತ್ಕೊಳ್ತಾರೆ ಅಂದ್ಬಿಟ್ಟು ಅವತ್ತಿನ ದಿನ ಸ್ವಲ್ಪ ಸ್ಟ್ರಿಕ್ಟಾಗಿ ನಾನು ಅವನಿಗೊಂದು ಸ್ವಲ್ಪ ಪನಿಷ್ಮೆಂಟ್ ಕೊಟ್ಟಿದ್ದೆ. ಅಂದರೆ ಈಚೆ ನಿಲ್ಲಿಸಿದ್ದೆ, ಒಳಗಡೆ ಸೇರಿಸಿರಲಿಲ್ಲ. ನೀನು ಸ್ಕೂಲ್ ಟೈಮ್ ಮುಗಿಯೋವರೆಗೂ, ಅಂದರೆ ಅವಾಗೆಲ್ಲ ಅವ್ರಿಗೆ 12:30 ಆ ಥರ ಎಲ್ಲ ಬಿಟ್ಬಿಡ್ತಾಯಿದ್ರು. ಅಷ್ಟು ಟೈಮ್ ಮುಗಿಯೋವರೆಗೂ ನೀನು ಹೊರಗಡೆನೇ ಇರಬೇಕು, ಒಳಗಡೆ ಬರೋ ಹಾಗಿಲ್ಲ ಅಂತೇಳಿ ಹೊರಗಡೆನೇ ನಿಲ್ಲಿಸಿ ಅವನಿಗೆ ಇದು ಮಾಡಿದೆ. ಅವತ್ತಿಂದ ಅವನ ಸ್ಕೂಲಿಗೆ ಒಂದಿನವೂ ಬೇಕು ಅಂತ ರಜಾ ಹಾಕಲ್ಲ. ಏನಾದರೂ ಫೀವರ್ ಇದೆ, ಏನಾದರೂ ಫಂಕ್ಷನ್ ಇದೆ ಆ ಥರ ಇದ್ದರೆ ರಜಾ ಹಾಕ್ತಾನೆ. ಬೇಕು ಅಂಥೇಳಿ ಈಗ ಚಿಕ್ಕ ಮಕ್ಕಳು ಸಣ್ಣ ಪುಟ್ಟದಕ್ಕೆ ಏನೋ ಒಂದು ಇದು ಮಾಡ್ಕೊಂಡು ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ ಅವನು. ಹಂಗಾಗಿ ಆ ಒಂದು ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ಇವಾಗಲೂ ಕೂಡ ಫೀವರ್ ಬಂದರೆ ಮನೆಗೆ ಹೋಗಲ್ಲ, ನಮ್ಮ ಮಮ್ಮಿ ಬೈತಾರೆ ಅಂತೆ. ಸೊ ಅವ್ರು ಸರು ಇಲ್ಲ ಹೋಗು ನಾನು ಹೇಳ್ತೀನಿ ಅಂತೇಳಿ ನೆಕ್ಸ್ಟ್ ಡೇ ನಾನೇ ಹೋಗಬೇಡ ಅಂತ ಹೇಳಿದ್ರು ಅವನು ಸ್ಕೂಲ್ಗೆ ಹೋಗಿದ್ದ. ಅದನ್ನೇ ಮಾತಾಡ್ತಾ ಇದ್ವಿ ಕೂತ್ಕೊಂಡು. ಸ್ಕೂಲ್ಗೆ ಹೋಗಿದ್ದಲ್ಲೇ ಅಲ್ಲಿ ಸ್ಪೋರ್ಟ್ಸ್ ಬೇರೆ ಆಡಿದ್ದಾನೆ. ಸೊ ಮನೆಗೆ ಬಂದಿದ ತಕ್ಷಣ ಮತ್ತೆ ಸುಸ್ತಾಗ್ತಾಯಿದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ಸೊ ಅದನ್ನೇ ಹೇಳಿದ್ದು ನಾನು, ಇದಕ್ಕೆ ನಾನು ನಿನಗೆ ಹೇಳೋದು, ಆಟ ಆಡುವಾಗ ಜ್ವರ ಬರೋದು ಗೊತ್ತಾಗಲ್ಲ. ಆಟ ಎಲ್ಲ ಆಡಿ ಚೆನ್ನಾಗಿ ಇದಾದಮೇಲೆ ಮತ್ತೆ ಮನೆಗೆ ಬಂದಾಗ ಈಗ ಬೇರೆ ಎಕ್ಸಾಮ್ ಟೈಮ್ ಇರೋದ್ರಿಂದ ಓದ್ಕೊಳ್ಳೇಬೇಕಾಗುತ್ತೆ. ಮಕ್ಕಳು ಏನೋ ಅವನೇ ಸಣ್ಣ ಪುಟ್ಟ ಹುಡುಗ ಅಲ್ಲ, ಹೈಸ್ಕೂಲ್ ಹುಡುಗ. ಸೊ ಹಂಗಾಗಿ ಅವನಿಗೆ ಒಂದು ತಿಳುವಳಿಕೆ ಬುದ್ಧಿನ ಹೇಳ್ತಾ ಇದ್ದೆ ನಾನು. ಅದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಥರ್ಸ್ಡೇನೂ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದಂಥದ್ದು. ಆವತ್ತಿನ ದಿನ ಪ್ರಿಯಾಂಕನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಡೆಲಿವರಿಗೆ ಅಂಥೇಳಿ. ಸೊ ನೋಡೋಕೆ ಹೋಗೋಣ ಅಂಥೇಳಿ ಬೇಗನೆ ಅಡುಗೆ ಎಲ್ಲ ಮಾಡಿದ್ದೆ. ಕಡಲೆಕಾಳು ಸಾಂಬಾರು ಮಾಡಿದಂಥದ್ದು. ಕಡಲೆಕಾಳಿಗೆ ಸ್ವಲ್ಪ ಬಟಾಣಿ ಹಾಕಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಸಾಲೆ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಬಟಾಣಿ ಇರಲಿಲ್ಲ ಅಂದ್ಬಿಟ್ಟು ಜಸ್ಟ್ ಕಡಲೆಕಾಳನ್ನು ಹಾಕಿ ನಾನು ಸಾಂಬಾರು ಮಾಡಿದೆ. ಬೇಗ ಪೂಜೆ ಕೂಡ ಮಾಡಿದೆ. ಹಸ್ಬೆಂಡು ಆಫೀಸಿಂದ ಕೆಲಸದಿಂದ ಬರೋ ಅಷ್ಟರಲ್ಲಿ ಪೂಜೆ ಕೂಡ ಮಾಡಿಬಿಡೋಣ ಅಂಥೇಳಿ ಹೂವೆಲ್ಲ ಕಟ್ಟಿದ್ಮೇಲೆ ಸೊ ಮುಡಿಸ್ಬಿಟ್ಟು ಹೂವೆಲ್ಲ ಮುಡಿಸಿ ಪೂಜೆ ಮಾಡಿದೆ. ಹಾಸ್ಪಿಟ್ಲಿಗೆ ಹೋಗೋಣ ಅಂಥೇಳಿ. ಸೊ ಅವ್ರು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದ್ಬಿಟ್ಟು 4:30 ಆಗ್ತಾಯಿದೆ. ನನ್ನ ಮಗ ಬಂದ ಇವಾಗ. ಸೊ ಬರ್ತಾಯಿದ್ದಾನೆ. ನಾನು ಬೇಗ ಪೂಜೆ ಮಾಡಿದ್ದೀನಿ ಇವತ್ತು. ಅಡುಗೆ ಕೂಡ ಮಾಡಿದೆ. ಕಡಲೆಕಾಳು ಸಾಂಬಾರು ಮಾಡಿದ್ದೀನಿ. ಆಲೂಗಡ್ಡೆ ಬದನೆಕಾಯಿ ಹಾಕಿ ಕಡಲೆಕಾಳು ಸಾಂಬಾರು ಮಾಡಿದ್ದೀನಿ. ಬೇಗ ಪೂಜೆ ಮಾಡಿದ್ದೀನಿ. ಯಾಕಪ್ಪ ಬೇಗ ಪೂಜೆ ಅಂತ ಹೇಳಿದ್ರೆ ಇವತ್ತು ಪ್ರಿಯಾಂಕನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಸೊ ಡೆಲಿವರಿಗೋಸ್ಕರ. ಹಾಗಾಗಿ ಹೋಗೋಣ, ನೋಡ್ಕೊಂಡು ಬರೋಣ ಏನಾಯಿತು ಏನೋ ಅಪ್ಡೇಟ್ ಇನ್ನೂ ಗೊತ್ತಾಗಿಲ್ಲ. ಬೆಳಗ್ಗೆ ಏನೋ ಪೇನ್ ಇಂಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರು, ಬಟ್ ಪೇನ್ ಬಂದಿಲ್ವಂತೆ ಇನ್ನು. ಸೊ ಹಾಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ 3 o'clockವರೆಗೂ ರಾಹುಕಾಲ ಇರುತ್ತಲ್ವ, ಅದಾದಮೇಲೆ ನೋಡೋಣ ಅಂತ ಹೇಳಿರುತ್ತೆ ಡಾಕ್ಟ್ರು. ಇವಾಗಿನ ಅಪ್ಡೇಟ್ ನನಗೆ ಗೊತ್ತಿಲ್ಲ. 4:30ಗೆ 3 o'clockವರೆಗೂ ಗೊತ್ತಷ್ಟೇ. ಸೊ ಹಂಗಾಗಿ ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಊಟ ಎಲ್ಲ ಮಾಡಿಕೊಂಡು ಹೋಗೋಣ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ ಕೂಡ ಬಂದಮೇಲೆ ಎಲ್ಲ ಒಟ್ಟಿಗೆ ಹೋಗ್ತೀವಿ ನೋಡೋದಕ್ಕೆ. ಪಾಪು ಆಗಿರುತ್ತಾ ಇನ್ನೂ ಆಗಿಲ್ವಾ ಗೊತ್ತಿಲ್ಲ ನನಗೆ. ಇವಾಗ ನನ್ನ ಮಗ ಬಂದ, ನಾನು ಅವನು ಊಟ ಮಾಡಿಬಿಟ್ಟು ಹಸ್ಬೆಂಡ್ ಬಂದಮೇಲೆ ಹೋಗಿ ಹಾಸ್ಪಿಟ್ಲಲ್ಲಿ ನೋಡ್ತೀವಿ ಏನೇನೆಲ್ಲ ಅಂಥೇಳಿ ಅಪ್ಡೇಟ್ ಕೊಡ್ತೀನಿ ನಾನು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ಮಗ ಹುಷಾರಿಲ್ಲ, ಬರಲ್ಲ. ನೀನು ಸರಿ ಇದೆಯಾ? ಸ್ಕೂಲಿಂದ ಅರ್ಧ ದಿನಕ್ಕೆ ಬಂದರೆ ಯಾಕೆ ಬೈತೀನಿ ಅಂತ ಇದೇ ರೀಸನ್ಗೆ. ಅದೇ ಅವತ್ತು ಇದ್ದಿದ್ದು ಸುಸ್ತು, ಇವತ್ತು ಯಾಕಿಲ್ಲ? ಅವತ್ತು ಹಿಂಗೆ ಇದೆ, ಏನು ಜ್ವರ ಇರಲಿಲ್ಲ, ಏನಿರಲಿಲ್ಲ, ಜ್ವರ ಇಲ್ಲ, ಕೋಲ್ಡ್ ಇದೆ ಅಷ್ಟೆ. ಸೊ ನನ್ನ ಮಗ ಹಿಂಗೆ ಅವ್ನಿಗೆ ಎಲ್ಲಾದರೂ ಹೋಗ್ಬೇಕು ಅಂತಂದರೆ ಜ್ವರ ಇದ್ದರೂ ಇರೋದಿಲ್ಲ. ಬಟ್ ಎಲ್ಲರೂ ಹೋಗ್ಬಾರ್ದು ಅಂದರೆ ಇಲ್ಲ ಅಂದರೂ ಸುಸ್ತಾಗ್ತಾ ಇರುತ್ತೆ ನನ್ನ ಮಗನಿಗೆ. ಸೊ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಸ್ಟ್ರಿಕ್ಟು ಈ ಥರ ವಿಷಯಗಳಲ್ಲಿ. ನನಗೂ ಗೊತ್ತಾಗುತ್ತೆ. ನಾನು ಟೆಂಪ್ರೇಚರ್ ಚೆಕಿಂಗ್ ಎಲ್ಲ ಇಟ್ಕೊಂಡಿದ್ದೀನಿ, ನೋಡ್ತೀನಿ. ಮತ್ತು ಅವನಿಗೆ ಜ್ವರ ಬಂದ್ರೇ ಅದೊಂದು ವೈಬ್ಸೇ ಚೇಂಜ್ ಆಗುತ್ತೆ. ಮತ್ತು ಮೈ ಬಿಸಿ ಶಾಖ ಎಲ್ಲ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಅವತ್ತು ಸ್ಕೂಲಿಗೆ ಕಳಿಸಿದ್ದು. ಅಂದರೆ ಸ್ಕೂಲಿಗೆ ಹೋಗಿದ್ದಾಗ ಏನೂ ಇರಲಿಲ್ಲ. ಮಧ್ಯಾಹ್ನ ಬಂದಿರೋದಲ್ವ ಹೊತ್ತು, ಮಧ್ಯಾಹ್ನ ಬಂದಿದ್ದು ಫಸ್ಟ್ ಡೇ. ಅದೇ ಮಧ್ಯಾಹ್ನ ಬಂದಿದ್ದು. ಮಧ್ಯಾಹ್ನ ಹೋಗು ಅಂತ ಹೇಳಿದ್ರು. ಆಮೇಲೆ ನೀನು ಹೋಗಿಲ್ಲ, ನಮ್ಮ ಮಮ್ಮಿ ಬೈತಾರೆ ಅಂದ್ಬಿಟ್ಟು ನೀನು ಬಂದಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಏನೂ ಇರಲಿಲ್ಲ, ಕಮ್ಮಿ ಆಗಿಬಿಟ್ಟಿತ್ತು. ಟ್ಯಾಬ್ಲೆಟ್ ಎಲ್ಲ ಹಾಕಿದೆ, ಕಮ್ಮಿ ಆಗಿತ್ತು.
ಸೊ ಏನೂ ಇರಲಿಲ್ಲ, ಹೋಗ್ಬಿಟ್ಟು ಬಂದ. ಇವಾಗಲೂ ನಾನು ಬೇಡ ಅಂದರೆ ಅವನೇ ಹೋಗಿ ಬಂದ. ಇವಾಗ 3ನೇ ದಿನ ಕಮ್ಮಿ ಆಗಿದೆ, ಸ್ವಲ್ಪ ಕೋಲ್ಡ್ ಇದೆ, ಅದು ಕೋಲ್ಡ್ ಹೋಗಲ್ಲ. 3 ದಿನ 4 ದಿನ ಹಾಗೆ ಇರುತ್ತೆ. ಬೇಗ ಬೇಗ ಊಟ ತಿಂದ್ಬಿಟ್ಟು, ಇನ್ನೂ ತಿಂದಿಲ್ಲ, 4:15 ಆಗಿದೆ, ಊಟ ತಿಂದಿಲ್ಲ. ಸೊ ನಾನು ಬಂದ್ಬಿಟ್ಟು ಕುಚ್ಚು ಕಟ್ತಾ ಇದ್ದೆ. ಊಟ ಬೇಡ, ಏಕೆ ಇನ್ನ ಪಾಪು ಆಗಿಲ್ವಾ ಗೊತ್ತಿಲ್ಲ. ಸೊ ಈ ಥರ ಕುಚ್ಚು ಕಟ್ತಾ ಇದ್ದೀವಿ. ಒಂದು ಸೀರೆ ಆಯಿತು, ಇನ್ನೊಂದು ಸೀರೆ, ಈಗ 5 ಸೀರೆ ಇದೆ ಟೋಟಲು. 5 ಸೀರೆಯಲ್ಲಿ 1 ಸೀರೆ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನೊಂದು ಸೀರೆ ಕಟ್ತಾ ಇದ್ದೀನಿ. ಹಂಗಾಗಿ ನನಗೆ ಜಾಸ್ತಿ ವ್ಲಾಗ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಈ ಕಡೆ ಕುಚ್ಚ ಆರ್ಡ್ರ್ ಇದೆ, ಮತ್ತು ಇನ್ನೂ 6 ಸೀರೆ ತಂದು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಏನು ಅದೆಲ್ಲ ಏನು ಸ್ಪೆಷಲ್ ಇದೆ. ಹಾಗಾಗಿ ನಾನು ಇವಾಗ ಒಟ್ಟು ಟೋಟಲ್ ನನ್ನ ಹತ್ರ 11 ಸೀರೆ ಇರುವಂಥದ್ದು. ಸೊ 11 ಸೀರೆ ಇದೆ ಇವಾಗ ನನ್ನ ಕೈಯಲ್ಲಿ. ಹಂಗಾಗಿ ಬೇಗ ಬೇಗ ಮಾಡೋಣ ಅಂಥೇಳಿ ಆ ಕಡೆ ಫೋಕಸ್. ಮತ್ತು ಇವನಿಗೆ ನೆಕ್ಸ್ಟ್ ವೀಕಿಂದ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಕಡೆ ಫೋಕಸ್ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾಯಿಲ್ಲ. ನನಗೆ ಇವ್ನು ಬಂದಮೇಲೆ ವಿಡಿಯೋ ಮಾಡೋಕೆ ಬಿಡೋದು ಇಲ್ಲ ನನ್ನ ಮಗ. ಸೊ ಹಾಗಾಗಿ ಎತ್ತಿಟ್ಬಿಟ್ಟು ಅವ್ನಿಗೆ ಊಟ ಬೇಡವಂತೆ ನಾನು ತಿಂತೀನಿ ಊಟ. ನಂಗೆ ಹೊಟ್ಟೆ ಹಸಿತಾ ಇದೆ ತುಂಬಾ. ಸೊ ಇವತ್ತು ಸ್ವಲ್ಪ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಇಟ್ಕೊಂಡಿದ್ದೆ. ವಾಶ್ರೂಮ್ ಕ್ಲೀನ್ ಮಾಡೋದು, ಅದು ಇದು ಎಲ್ಲ ಸಪ್ರೇಟ್ ಬೇರೆ ಕೆಲಸಗಳೆಲ್ಲ ಇಟ್ಕೊಂಡಿದ್ದೆ. ಹಂಗಾಗಿ ಇವತ್ತು ಪೂಜೆ ಬಂದ್ಬಿಟ್ಟು ಇವನಿಗೆ ಮಾಡಿದ್ದು ಹೂವು ಎಲ್ಲ ಮುಡಿಸಿ, ಹೂವು ತೊಗೊಂಡಿದ್ದೆ, ನಾನೇ ಕಟ್ಟಿ ಪೂಜೆ ದೇವ್ರಿಗೆ ಮುಡಿಸಿ ಪೂಜೆ ಎಲ್ಲ ಮಾಡಿದ್ದೀನಿ. ಸೊ ಬೇಗ ತಿಂದ್ಬಿಟ್ಟು ಹೊರಡೋಣ ಆಯಿತಾ. 4 ಗಂಟೆಗೆ ಅಂದರೆ ಆಲ್ಮೋಸ್ಟ್ 4:15 ಗಂಟೆಗೆ ಆಗ್ಬಿಟ್ಟಿರುತ್ತೆ. ನಮ್ಮ ಪಾಪು ನಾನು ಇನ್ನೂ ಫೋನ್ ಮಾಡಿಲ್ಲ. ಆದರೆ ಯಾರಾದರೂ ಫೋನ್ ಮಾಡಿ ಹೇಳ್ತಾರೆ ಮನೆಯಲ್ಲಿ, ಅಲ್ಲಿದ್ದಾರೆ ಎಲ್ಲ ನಮ್ಮ ಅತ್ತೆ ಮಾವ, ಮೇಘನ, ಅವ್ರ ಮಮ್ಮಿ ಪಪ್ಪ ಎಲ್ಲರೂ ಅಲ್ಲಿದ್ದಾರಂತೆ. ನಾನೇ ಮಿಸ್ಸು, ಏನೂ ಮಾಡೋಕ್ಕಾಗಲ್ಲ, ದೂರ ಇದ್ದೀನಲ್ವ. ಸೊ ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಹಸ್ಬೆಂಡ್ ಕೆಲಸದಿಂದ ಬಂದು ಅವ್ರು ಫ್ರೆಶ್ ಆಗಿ ಊಟ ಮಾಡಿ ಎಲ್ಲ ರೆಡಿಯಾಗಿ ಅಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗೇ ಬಿಟ್ಟಿತ್ತು. ಹೆಂಗೂ ಈವ್ನಿಂಗ್ ಹೋಗ್ತಾ ಇದ್ದೀನಲ್ವ, ಸೊ ಕಾಫಿ ಆದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಂಡು ತಗೊಂಡು ಹೋಗಿದ್ದಾಯಿತು. ಸೊ ನಾವು ಹೋಗೋ ಅಷ್ಟರಲ್ಲಿ ಪಾಪು ಕೂಡ ಆಗಿಬಿಟ್ಟಿತ್ತು ಪ್ರಿಯಾಂಕಾಗೆ. ಹೋಗ್ತಾ ದಾರಿಲೇ ಗೊತ್ತಾಯಿತು ನಮಗೆ ಯಾವ ಮಗು ಆಗಿದೆ ಅಂತ ಕೂಡ. ಸೊ ನಿಮಗೂ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ತುಂಬ ಜನ ನನ್ನ ಕೂಡ ಕೇಳ್ತಾಯಿದ್ರಿ ಪ್ರಿಯಾಂಕಾಗೆ ಡೆಲಿವರಿ ಆಯಿತಾ, ಮತ್ತು ನನಗೂ ಒಂದಷ್ಟು ಕಾಮೆಂಟ್ಸ್ಗಳೆಲ್ಲ ಬರ್ತಾಯಿತ್ತು, ಪ್ರಿಯಾಂಕಾ ಅವ್ರಿಗೆ ಡೆಲಿವರಿ ಆಯಿತಾ, ಯಾವ ಪಾಪು ಆಯಿತು ಹಾಗೆ ಹೇಗೆ ಅಂತ. ಸೊ ಫೈನಲಿ ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಡೆಲಿವರಿ ಆಗಿದೆ, ಜೊತೆಗೆ ಗಂಡು ಮಗು ಆಗಿದೆ. ಅವಳಿಗೆ ಹೆಣ್ಮಗು ಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ಗಂಡು ಮಗು ಆಯಿತು. ಇದೇ ಹಾಸ್ಪಿಟಲಲ್ಲಿ, ಕಾರ್ಡ್ ರೋಡ್ ಹಾಸ್ಪಿಟಲಲ್ಲಿ ಆಗಿದ್ದು. ನನ್ನ ಮಗ ಕೂಡ ಈ ಒಂದು ಹಾಸ್ಪಿಟಲಲ್ಲೇ ಹುಟ್ಟಿದಂಥದ್ದು. ಸೊ ಫಸ್ಟು ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಮಗ ಹುಟ್ಟಿದ್ದು. ಈಗ ಅದೇ ಕಂಟಿನ್ಯೂ ಆಗ್ತಾಯಿದೆ. ನೆಕ್ಸ್ಟ್ ಮೇಘನ ಹೋಗಿಲ್ಲ, ಅವಳಿಗೂ ಗಂಡು ಪಾಪು ಆಯಿತು. ನೆಕ್ಸ್ಟ್ ಪ್ರಿಯಾಂಕಾ, ಅವಳಿಗೂ ಗಂಡು ಪಾಪು ಆಯಿತು. ನಾವು ಹೋದಾಗ ಜಸ್ಟ್ ಅವಳನ್ನ ವಾರ್ಡಿಗೆ ತೊಗೊಂಡು ಬಂದು ಹಾಕಿದ್ರು. ಹೋಗಿ ಮಾತಾಡ್ಸ್ಕೊಂಬರೋಣ ಅಂಥೇಳಿ ಮೇಲೆ ಹೋದೆ. ಅವಳಿಗಂಗೂ ರೇಗಿಸ್ತಾ ಇದೆ, ಹೆಣ್ಮಗು ಬೇಕು, ಹೆಣ್ಮಗು ಮಾತೆತ್ತಿದ್ರೆ ಏನಾದ್ರು ಹೇಳಿದ್ರೆ ಸಾಕು ನನಗೆ ಎಣ್ಣೆ ಆಗೋದು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಅದೆಲ್ಲ ನಮ್ಮ ಕೈಯಲ್ಲಿ ಇರಲ್ಲ. ಅದೇನು ಗೊತ್ತಾ, ನಾವು ಎಷ್ಟೇ ಎಕ್ಸ್ಪೆಕ್ಟೇಷನ್ನು ಗಂಡು ಬೇಕು ಹೆಣ್ಣು ಬೇಕು ಅಂತ ಇಟ್ಕೊಂಡಿರ್ತೀವಿ. ಏನಂತ ಲಾಸ್ಟ್ ಮೂಮೆಂಟಲ್ಲಿ ಆ ಮಗು ಕೈ ಕೊಟ್ಟಾಗ ಹೆಣ್ಣು ಗಂಡು ನಮ್ಮ ತಲೆಗೆ ಹೋಗೋದೇ ಇಲ್ಲ, ನಮ್ಮ ಮಗು ಅನ್ನೋದು ಬಂದ್ಬಿಡತ್ತದು. ಸೊ ಹಾಗೆ ಅವ್ಳಿಗೂ ಕೂಡ ಅದು ಫೀಲ್ ಆಗಿದೆ. ಹಾಗೆ ಮಾತಾಡಿಸ್ಕೊಂಡು ಅಲ್ಲಿ ಜಾಸ್ತಿ ಟೈಮ್ ಅಂದರೆ ಅವಾಗ ತಾನೇ ವಾರ್ಡಿಗೆ ಹಾಕಿದ್ರಲ್ಲ, ಅವ್ಳಿಗೂ ನಿದ್ದೆ ಮಾಡಲಿ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಜಾಸ್ತಿ ಟೈಮ್ ನಾನು ಮಾತಾಡಲಿಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡಿಬಿಟ್ಟು ಮಗುನ NICU ತೊಗೊಂಡೋಗಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಷ್ಟೇ ಹುಟ್ಟಿದ ತಕ್ಷಣ 2 ಅವರ್ ಅದರಲ್ಲಿ ಇದ್ದೇ ಇರುತ್ತೆ. ಸೊ ನನ್ನ ಮಗನೂ ಕೂಡ ಹಂಗೆ ಆಲ್ಮೋಸ್ಟ್ 3 to 4 hours ಏನೋ ಇತ್ತು. ಸೊ ನನಗೆ ಮಗು ನೋಡದೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಇನ್ನು 11:30 ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ, ನಾನು ದೂರದಿಂದ ನಿಂತ್ಕೊಂಡು ಪಾಪು ನೋಡ್ತೀನಿ ಅಂತ. ಸೊ ಜಸ್ಟ್ ನೋಡಿಕೊಂಡು ದೂರದಿಂದ ಅವರು ಪಾಪ ನನಗೆ ಅವಕಾಶ ಮಾಡಿಕೊಟ್ರು ನೋಡೋದಕ್ಕೆ. ಸೊ ದೂರದಿಂದ ನಿಂತ್ಕೊಂಡು ಮಗುನ ನೋಡಿಕೊಂಡು ಖುಷಿ ಆಯಿತು ನನಗೆ. ಮಗು ಕೂಡ ಅಷ್ಟೇ ಪ್ರಿಯಾಂಕಾ ಥರನೇ ಇದೆ, ಡಿಟೋ. ಸೊ ಹಾಗೆ ನೋಡಿಕೊಂಡು ಮಗುನ ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. ನನ್ನ ಮಗ ಹೇಗೂ ನೆಕ್ಸ್ಟ್ ಡೇ ರಜಾ ಇತ್ತು ನನ್ನ ಮಗನಿಗೆ. ಸೊ ಹಂಗಾಗಿ ಅವನಲ್ಲೇ ಅವ್ರ ತಾತ ಮನೇಲಿ ಅಪ್ಪಾಜಿ ಮನೇಲಿ ಉಳ್ಕೊಳ್ತೀನಿ ಅಂದ. ಅವನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಅಲ್ಲಿಂದ ಮನೆಗೆ ಬರೋಣ ಅಂಥೇಳಿ ರಿಟರ್ನ್ ಆದ್ವಿ. ಸೊ ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇತ್ತು, ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು. ಸೊ ನನಗೆ ಸ್ವಲ್ಪ ಲೈಟಾಗಿ ಹೆಡ್ಡೇಕ್ ಬಂದಂಗೆ ಆಗಿತ್ತು. ಹಂಗಾಗಿ ನಾವು ಅಲ್ಲಿಂದ ನಿಂತ್ಕೊಳ್ಳಿಲ್ಲ, ಬಂದುಬಿಟ್ಟೆ ನನ್ನ ಮನೆಗೆ. ಅಲ್ಲಿ ನೋಡು ಗಣೇಶ, ಇಲ್ಲಿ ನೋಡು ಗಣೇಶ.
ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಧ್ಯಾಹ್ನ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ. ಹಿಂದಿನ ದಿನ ಪಾಪುನ ಸರಿಗೆ ನೋಡೋಕ್ಕೆ ಆಗಿರಲಿಲ್ಲ, ದೂರದಿಂದ ನಿಂತ್ಕೊಂಡು ನೋಡಿದೆ, ಎತ್ಕೊಂಡಿರಲಿಲ್ಲ ಪಾಪುನ. ಅಟ್ಲೀಸ್ಟ್ ಹಿಂದಿನ 11:30ಗೇನೋ ಪಾಪುನ ಕೊಟ್ರಂತೆ. ಹೋಗಿ ಪಾಪುನ ನೋಡಿಕೊಂಡು ಅವಳನ್ನ ಮಾತಾಡಿಸ್ಕೊಂಡು ಬರೋಣ ಅಂಥೇಳಿ ಮತ್ತೆ ನಾನು ಹಾಗೆ ಹೊರಟೆ. ನನ್ನ ಮಗ ಕೂಡ ಅಲ್ಲೇ ಇದ್ನಲ್ವ, ಸೊ ಅವನು ಕರ್ಕೊಂಬರೋದಿತ್ತು. ನಾನು ಇಲ್ಲಿಂದ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಇದ್ದರೆ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಆದಮೇಲೆ ಅವ್ರು ಬರ್ತಾರಲ್ಲ, ಸೊ ಆವಾಗ ಕರ್ಕೊಂಡು ಬರೋಣ ನನ್ನ ಮಗನ ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಹೊರಟೆ. ಹೋಗಿ ಪಾಪುನೆಲ್ಲ ನೋಡಿ ಮುದ್ದಾಡಿ ಎತ್ಕೊಂಡು ಅವಳ ಹತ್ರನೂ ಮಾತಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ದೆ. ನಮ್ಮ ಭಾವನ ಮಗಳು ಕೂಡ ಬಂದಳು ಅವ್ರ ಫ್ರೆಂಡ್ ಜೊತೆ ಪಾಪು ನೋಡೋಕ್ಕೆ. ಸೊ ಎಲ್ಲರಿಗೂ ಒಂಥರ ಇಷ್ಟ ಅಲ್ವಾ, ಆಗ್ತಾನೆ ಹುಟ್ಟಿರೋ ಪಾಪುನ ಎತ್ಕೊಳ್ಳೋಕ್ಕಾಗಲಿ ನೋಡೋಕ್ಕಾಗಲಿ ಕ್ಯೂಟಾಗಿರುತ್ತೆ. ಸೊ ಹಾಗಾಗಿ ನಾನು ಹೋಗಿದ್ದೆ ಹಾಸ್ಪಿಟ್ಲಿಗೆ. ಏನು ಹೇಳಬೇಕಂದ್ರೆ ನೀವು ಗೊತ್ತಾಗ್ತಾಯಿಲ್ಲ. ಸೊ ಪ್ರಿಯಾಂಕಾ ಕೂಡ ರೆಸ್ಟ್ ಮಾಡ್ತಾಯಿದ್ಲು. ಸೊ ನಮ್ಮ ಭಾವನ ಮಗಳು ಸಖತ್ ಹೈಟು, ಹಂಗಾಗಿ ನಾನು ಮೇಘನ ಲೆವೆಲಿಗೆ ಇಟ್ಕೊಂಡಿದ್ದೀನಿ. ಅವಳದು ಮುಖನೇ ಫೇಸೇ ಬರ್ತಾಯಿಲ್ಲ ಅಂತ ಅಂದೆ, ಅದಕ್ಕೆ ಬಂದ್ಬಿಟ್ಟು ನಿಂತ್ಕೊಂಡ್ಳು. ಅದನ್ನೇ ಅವಳಿಗೆ ಹೇಳ್ಕೊಂಡು ರೇಗಿಸ್ತಾ ಇದ್ದೆ. ಸೊ ಹಿಂಗೆ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲರೂ ಫ್ಯಾಮಿಲಿಯವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಸೊ ನಮ್ಮದೇ ಜಾಸ್ತಿ ಆಗಿಬಿಟ್ಟಿತ್ತು ಅವಳಿ ಅಂತಲೇ ಹೇಳ್ಬೋದು. ಅಂದರೆ ಈಗ ಹಾಸ್ಪಿಟ್ಲಲ್ಲಿ ಜಾಸ್ತಿ ಜನನೆಲ್ಲ ಬಿಡೋಲ್ವಲ್ಲ, ಸೊ ಇಬ್ಬಿಬ್ರೂ ಒಟ್ಟೊಟ್ಟಿಗೆ ಬಿಡ್ತಾಯಿದ್ದು. ಸೊ ನಾನಂತೂ ಹೋಗಿ ಒಳಗಡೆ ಜಾಯ್ನ್ ಆಗಿ ಸೇರ್ಕೊಂಡಿದ್ದೆ, ಈಚೆ ಬರೋದಿಲ್ಲ ಅಂತ. ಮಿಕ್ಕಿದವರೆಲ್ಲ ಇಬ್ಬಿಬ್ರು ಬರ್ತಾಯಿದ್ರು, ನೋಡ್ಕೊಳ್ತಾಯಿದ್ರು, ಹೋಗ್ತಾಯಿದ್ರು. ಸ್ವಲ್ಪ ಆದಮೇಲೆ ಮತ್ತೆ ಕೂಡ ಬಂದಾದಮೇಲೆ ನಾನು ನನ್ನ ಮಗ ಬೇರೆ ಅಲ್ಲಿದ್ನಲ್ಲ, ಅವನ್ನ ಕರ್ಕೊಂಡ್ಬರೋಣ ಅಂಥೇಳಿ ನಾವು ಮತ್ತೆ ಮನೆಗೆ ಹೋಗಿದ್ನ. ಈ ಒಂದು ಹೂ ಬಿಟ್ಟಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಈ ಒಂದು ಫ್ಲವರ್ ಅಂದರೆ ಸಕ್ಕತ್ತಾಗಿದೆ, ಕಲರು ತುಂಬ ಚೆನ್ನಾಗಿದೆ ಮತ್ತು ತುಂಬ ಗೊಂಚಲಾಗಿ ಬಿಟ್ಟಿತ್ತು ಗಿಡದಲ್ಲಿ. ಅದೊಂಥರ ನೋಡೋಕ್ಕೆ ಚೆನ್ನಾಗಿತ್ತು. ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಈ ಒಂದು ಏನು ಹೇಳ್ತಾರೆ ರೋಸ್ ಗಿಡ, ಅದು ನಮ್ಮ ಮನೇಲೂ ಇತ್ತು, ಬಟ್ ಹೊರಟೋಯ್ತು, ಏನಕ್ಕೆ ಗೊತ್ತಿಲ್ಲ. ಈ ಒಂದು ಫ್ಲವರ್ ಗಿಡ ಮಾತ್ರ ಸಾಕಾಗಿತ್ತು. ಅದನ್ನು ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಕಾಫಿ ಮಾಡ್ಕೊಂಡು ಎತ್ಕೊಂಡೋಗಿ ಅವ್ರಿಗೆಲ್ಲ ಕೊಟ್ಬಿಟ್ಟು ಈವ್ನಿಂಗ್ವರೆಗೂ ಇದ್ದೆ ನಾನು. ಆಲ್ಮೋಸ್ಟ್ 6 ಏನೋ ಇದ್ದೆ. ಸೊ 6:30 ಆಗಿತ್ತು ಅಂತ ಅಂದ್ಕೊಳ್ತೀನಿ ಅವತ್ತು. ಆವಾಗ ಹಸ್ಬೆಂಡ್ ಬಂದುಬಿಟ್ಟು ನನ್ನ ಕರ್ಕೊಂಡು ಬರೋದಕ್ಕೆ ಅಂತೇಳಿ ಬಂದರೆ, ಆವಾಗ ಅಪ್ಪು ಕೂಡ ನಮ್ಮ ಜೊತೆನೇ ಬಂದ, ಅಲ್ಲೇ ಇದ್ನಲ್ಲ ಅಪ್ಪು ಕೂಡ ನಮ್ಮ ಜೊತೆ, ನಾವು ನಮ್ಮ ಜೊತೆನೇ ಬಂದ್ವಿ ಕಾಫಿ ಮಾಡ್ಕೊಂಡು ಮತ್ತೆ ಎತ್ಕೊಂಡು ಹೋದಾಗ ನಮ್ಮ ಜೊತೆನೇ ಇದ್ದ. ಸೊ ಅಲ್ಲೋಗಿ ಬಿಟ್ಬಿಟ್ಟು ನಾನು ಮತ್ತೆ ಅಲ್ಲಿಂದ ಮನೆಗೆ ಹೊರಟ್ವಾ. ಅಷ್ಟೇ ನನ್ನ ಫ್ರೆಂಡ್ ಕೂಡ ಫೋನ್ ಮಾಡಿದ್ಲು, ಮನೆ ಹತ್ರ ಗಣೇಶ ಇಟ್ಟಿದ್ದಾರೆ ಕಣೆ, ಬಂದು ನೋಡ್ಕೊಂಡು ಹೋಗು ಅಂತೇಳಿ. ಸೊ ಹಾಗಾಗಿ ಹೋಗಿದ್ದೆ, ನಾನು ನೋಡ್ಕೊಂಡು ಕೈ ಮುಕ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಈ ಒಂದು ಬ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.